everyone, welcome back to my YouTube channel. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಹೌ ಐ ಗೆಟ್ ರೆಡಿ ಫಾರ್ ಮೈ ಶೂಟ್ ಅಂತ ಹೇಳಿ. ನಾನು ಯಾವ್ಯಾವ ಥರ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಸಿಂಪಲ್ಲಾಗಿ ರೆಡಿ ಆಗೋದು ಹೇಗೆ ಅಂತ ಹೇಳಿ ನೀವು ತಿಳ್ಕೊಬೋದು. ಈಗ ಬೇಗ ಹೋಗಿ ಚೆಕ್ ಮಾಡಿ. ಹೆಲೋ ಗೈಸ್, ಇವತ್ತು ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ಬಿಕಾಸ್ ಇದು ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ವೆಹಿಕಲ್ಸ್ ಎಲ್ಲ ಸೌಂಡ್ ಕೇಳ್ತಿತ್ತು. ಸೊ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ. ಆ್ಯಂಡ್ ಮೇಕ್ ಶೋರ್ ನಿಮಗೆ ನಾನು ಇದನ್ನು ಮೇಕಪ್ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದು ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದೀರಾ ನೀವು. ಫುಡ್ ವ್ಲಾಗ್ ಇರ್ಬೋದು, ಡೈಲಿ ವ್ಲಾಗ್ಸ್ ಇರ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಸೊ ಫಸ್ಟ್ ಈಗ ಸಿಂಪಲ್ ನಾನು ಏನು ಹಚ್ಚಿಲ್ಲ ಫೇಸ್ಗೆ. ಈಗ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಡರ್ಮಾಕೋಯಿಂದ. ಗೈಸ್ ನಾನು ಇದನ್ನು ಹೇಳಬೇಕು, ಸಖತ್ತಾಗಿದೆ ಮಾಯ್ಶ್ಚರೈಸರ್. ಬಿಕಾಸ್ ನಾನು ಫಸ್ಟು ಪಾಂಡ್ಸ್ ಲೈಟ್ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೆ, ಬಿಕಾಸ್ ನನ್ನ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ. ಬಟ್ ದಿಸ್ ಈಸ್ ಸಖತ್ತಾಗಿದೆ ಗೈಸ್ ಈ ಮಾಯ್ಶ್ಚರೈಸರು. ಆಮೇಲೆ ಲಿಪ್ ಬಾಮ್ ಆ್ಯಸ್ ಯೂಶ್ವಲ್ .N ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಿಂಪಲ್ ಅಂದರೆ ಡೈಲಿ ಆ ಥರ ರೆಡಿ ಆಗ್ತೀನಿ, ಆ ಥರ ಇದೆ ಅಷ್ಟೇ. ಮೋರ್ ಆಫ್ ನ ಸ್ಕಿನ್ ಕೇರ್ ತುಂಬ ಯೂಸ್ ಮಾಡ್ತೀನಿ ಮೇಕಪ್ಗೆ ಜಸ್ಟ್ ಈಗ ವಿಡಿಯೋ ಶೂಟ್ ಮಾಡಬೇಕಂತ ಜಸ್ಟ್ ಫೌಂಡೇಶನ್ ಹಚ್ಚಿದ್ದೀನಿ ಅಷ್ಟೇ. ಇದು ಸನ್ಸ್ಕ್ರೀನ್ ಅಕ್ವಾಲೋಜಿಕದಿಂದ. ದಿಸ್ ಈಸ್ ಆಲ್ಸೋ ನೀವು ಹಚ್ಚಿದ ತಕ್ಷಣ ಗೈಸ್ ಮೆಲ್ಟ್ ಆಗಿಬಿಡುತ್ತೆ, ಹಾಗೆ ಏನು ವೈಟ್ ಕಾಸ್ಟ್ ಬಿಡಲ್ಲ. ಆ್ಯಂಡ್ ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಸ್ವಲ್ಪ ತೊಗೊಂಡು ಹಚ್ಕೊತಾ ಇದ್ದೀನಿ ಆಲ್ ಓವರ್ ದಿ ಫೇಸ್. ಇದೂ ಸ್ವಲ್ಪ ಮೀಡಿಯಮ್ ಕವರೇಜ್ ಇದೆ, ಫುಲ್ ಕವರೇಜ್ ಇಲ್ಲ. ಬಟ್ 2 or 3 hours ಸಾಕು ಅನಿಸುತ್ತೆ. ಸೊ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕಷ್ಟೇ ಅಲ್ವಾ. ಸೊ ಈ ಥರ ರೆಡಿ ಆಗಿದ್ದೀನಿ ಅಷ್ಟೇ. ದೆನ್ ಆ್ಯಸ್ ಯೂಶ್ವಲ್ ಗೈಸ್ ಇಲ್ಲಿ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಫೇಸ್. ಫಿಟ್ ಮಿ ಫೌಂಡೇಶನ್ ತುಂಬ ಚೆನ್ನಾಗಿದೆ. ಆಮೇಲೆ ಲಿಪ್ ಪೆನ್ಸಿಲ್ ಆ್ಯಸ್ ಯೂಶ್ವಲ್ ಪಿಂಕ್ ಕಲರ್ ಶೇಡ್ ಯೂಸ್ ಮಾಡಿದ್ದೀನಿ ಸ್ವಿಸ್ ಬ್ಯೂಟಿಯಿಂದ. ನಾನು ಏನೇನು ಯೂಸ್ ಮಾಡಿದ್ದೀನಿ ನಿಮಗೆ ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಆಯಿತಾ? ಏನೇನು ನೀವು ಕೂಡ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಪರ್ಚೇಸ್ ಮಾಡಿ. ದೆನ್ ಮಸ್ಕರ ಕೂಡ ಯೂಸ್ ಮಾಡಿದ್ದೀನಿ. ನಾನು ಯೂಶ್ವಲಿ ಶಾರ್ಟ್ಸಲ್ಲೆಲ್ಲ ಹಾಕ್ತಿರ್ತೀನಲ್ವ ಗೈಸ್, ಮೇಕಪ್ ವಿಡಿಯೋ ಮಾಡಿ ಆ ಥರನೇ ರೆಡಿ ಆಗಿರೋದು. ಇನ್ನೇನು ಚೇಂಜಸ್ ಇಲ್ಲ. ಆ್ಯಕ್ಚುಲಿ ನೀವು ಏನೇನೋ ಪ್ರಾಡಕ್ಟ್ಸ್ ತೊಗೊಂಡು ಮುಖಕ್ಕೆ ಹಚ್ಚಿದ್ರೆ ಗ್ಲೋ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ, ಆ ಥರ ಏನೂ ಇಲ್ಲ ಗೈಸ್. ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಿ ಮತ್ತು ಹೈಡ್ರೇಟ್ ನೀರು ಕುಡಿತಾ ಇರಿ. ಈ ಥರ ಮಾಡಿದ್ರೆ ಮಾತ್ರ ನಮ್ಮ ಫೇಸ್ ಆಗಲಿ ಸ್ಕಿನ್ ಆಗಲಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓನ್ಲಿ ಪ್ರಾಡಕ್ಟ್ಸಿಂದ ಅಂತೂ ಏನೂ ಆಗಲ್ಲ. ಈಗ ಐಬ್ರೋ ಮಾಡಿಕೊಂಡೆ, ದೆನ್ ಮಸ್ಕರ ಹಚ್ಕೊಂಡೆ. ದಿಸ್ ಈಸ್ ದಿ ಲುಕ್. ಆಮೇಲೆ ಲಾಸ್ಟಿಗೆ ಇದು ರೆಡಿ ಆಗಿಬಿಟ್ಟಿದೆ. ಸೊ ವಾಚ್ ಹಾಕೋದು ಮರ್ತಿದ್ದೆ ಅಂತ ಹೇಳಿ. ದಿಸ್ ಈಸ್ ಮೈ ನ್ಯೂ ವಾಚ್ MK. ಇದನ್ನು ಫೇವ್ರೆಟ್ ವಾಚ್ ಗೈಸ್, ನಿಮಗೆ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ದಿ ಕಾಸ್ಟ್ಲಿಯೆಸ್ಟ್ ವಾಚ್ ಐ ಹ್ಯಾವ್ ನೌ. ತುಂಬ ಚೆನ್ನಾಗಿದೆ ಗೈಸ್, ಐ ಲವ್ ಇಟ್. ಯು ಕ್ಯಾನ್ ಸಿ ನಾನು ವೇರ್ ಮಾಡ್ತಾ ಇರೋದು. ನಿಮಗೆ ಕಾಣಲಿ ಅಂತೇಳಿ ತುಂಬ ಲಾಂಗಾಗಿ ತೊಗೊಂಡಿದ್ದೀನಿ ಆ ವಿಡಿಯೋನ. ಓಕೆ, ಹೇಗೆ ಕಾಣ್ತಿದೆ ಅಂತೇಳಿ ನೋಡ್ತಿದ್ದೀನಿ. ಝೂಮಲ್ಲಿ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತ ಹೇಳಿ. ಈ ಥರ ರೆಡಿಯಾಗಿದ್ದೀನಿ ನಾನು. ಆಮೇಲೆ ಈ ಡ್ರೆಸ್ ಬಂದು ಝೂಡಿಯೋದಿಂದ. ಈಗ ಲಾಸ್ಟ್ ಪರ್ಫ್ಯೂಮ್ ಉಳಿದಿದೆ. ದಿಸ್ ಈಸ್ ಫ್ರಮ್ ಝೂಡಿಯೋ. ಇದು ಹಾಕೊಂಬಿಡೋಣ. ಐ ಲವ್ ದಿಸ್, ತುಂಬ ಚೆನ್ನಾಗಿದೆ ಇದು. ಓಕೆ, ಈ ಡ್ರೆಸ್ ನಾನು 2 years ಬ್ಯಾಕ್ ತೊಗೊಂಡಿದ್ದು. ಕರೆಕ್ಟಾಗಿ ಫಿಟ್ ಇದೆ ನನಗೆ. ಸೊ ಪಾಕೆಟ್ಸ್ ಕೂಡ ಇದೆ. ಸೊ ಕರೆಕ್ಟಾಗಿ ಫಿಟ್ ಆಗಿದೆ. ಈ ಸೈಡ್ ಡಿಸೈನ್ ಕೂಡ ಬಂದಿದೆ, ಇಲ್ಲಿ ಕಟ್ಟು, ಇಲ್ಲಿ ಮತ್ತು ಇಲ್ಲಿ. ದಿಸ್ ಈಸ್ ದಿ ಫಿಟ್, ನೋಡಬೇಕು. ನಾನು ಹೀಗೆ ರೆಡಿ ಆಗೋದು ಶೂಟ್ಗೆ. ಸೊ ಹೊರಗಡೆ ಹೋಗಬೇಕಾದ್ರೂ ಹೀಗೆ ರೆಡಿ ಆಗ್ತೀನಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ನಾನು ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್.